ಹಲೋ, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ 4 ಗಂಟೆ ಆಗಿದೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇಷ್ಟು ಬೇಗ ಎದ್ದಿದ್ದೀನಿ ಇವತ್ತು ಅಂದರೆ ಇಲ್ಲೊಂದು ವಿಶೇಷ ಖಂಡಿತ ಇದೆ ಗೈಸ್. ನೋಡಿ, ಕಬೋರ್ಡ್ ತುಂಬ ಬಟ್ಟೆಗಳಿರ್ತವೆ, ಆದರೂ ಎಲ್ಲಾದರೂ ಹೋಗಬೇಕು ಅಂದರೆ ಬಟ್ಟೆಗಳೇ ಇಲ್ಲ ಅನಿಸುತ್ತೆ. ಬೀರು ಓಪನ್ ಮಾಡಿದ್ರೆ ಬೀರು ತುಂಬ ಸೀರೆಗಳಿರ್ತವೆ, ಆದರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಸೀರೆಗಳೇ ಇಲ್ಲ ಅನಿಸುತ್ತೆ. ಕೆಳಗಡೆ ಇರೋದೆಲ್ಲ ರೇಷ್ಮೆ ಸೀರೆಗಳು ಯಾವುದಾದ್ರೂ ಫಂಕ್ಷನ್ನಿಗೆ ಉಟ್ಕೊಳ್ಳೋಕ್ಕೆ. ಇವೆಲ್ಲ ನಾನು BEd ಓದಬೇಕಾದ್ರೆ ಕಾಲೇಜಿಗೆ ಉಟ್ಕೊಂಡು ಹೋಗ್ತಾ ಇದ್ದಿದ್ದು, ಮದುವೆಗಳಲ್ಲಿ ಗಿಫ್ಟ್ ಕೊಟ್ಟಿರೋದು, ಸೀಮಂತಗಳಲ್ಲಿ ಗಿಫ್ಟ್ ಕೊಟ್ಟಿರೋದು. ಇಷ್ಟು ಸೀರೆ ಇದ್ರೂ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಂದರೆ ಯಾವ ಸೀರೆ ಹಾಕ್ಕೊಂಡು ಹೋಗೋದು, ನನ್ನ ಹತ್ರ ಸೀರೆನೇ ಇಲ್ಲ ಅನಿಸ್ತಾ ಇದೆ. ಇದು ಬರೀ ನನ್ನೊಬ್ಳು ಪ್ರಾಬ್ಲಮ್ ಅಲ್ಲ, ಯೂನಿವರ್ಸಲ್ ಗರ್ಲ್ಸ್ ಪ್ರಾಬ್ಲಮ್. ಏನೂ ಮಾಡೋಕ್ಕಾಗಲ್ಲ. ಹಾಕೊಂಡು ಹೋಗೋಕ್ಕೆ ಡ್ರೆಸ್ಸೇ ಇಲ್ಲ ಅಂತ ಯೋಚನೆ ಮಾಡಿ ನಮ್ಮಮ್ಮ ಹೊಸ ವರ್ಷಕ್ಕೆ ಯಾವುದೋ ಒಂದು ಡ್ರೆಸ್ ಕೊಡಿಸಿದ್ರು. ಇದನ್ನು ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಈಗ ಟೈಮ್ ಕರೆಕ್ಟಾಗಿ 4:15. ಮನೆಯಲ್ಲಿ ಯಾರೂ ಎದ್ದಿಲ್ಲ ಗೈಸ್. ನಾನೊಬ್ಬಳೇ ದೆವ್ವ ಥರ ಎದ್ದು ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಮಕ್ಕಳಿಬ್ಬರು ಇನ್ನೂ ಮಲಗಿದ್ದಾರೆ. ನಂದೇನಂದರೆ ಟೈಮಿಂಗ್ 5 ಗಂಟೆಗೆ ಹೊರಡೋಣ ಅಂತ ಹೇಳಿದರೆ ನಾನು 4 ಗಂಟೆಗೆ ಎದ್ದು ರೆಡಿಯಾಗಿ ಕೂತ್ಕೊಂಡಿರ್ತೀನಿ. ಯಾಕೆ ಅಂದರೆ ನನ್ನಿಂದ ಲೇಟ್ ಆಯಿತು ಅಂತ ಅನ್ನಿಸ್ಕೊಳ್ಬೇಕು ಅಂದರೆ ನನಗೆ ಇಷ್ಟ ಆಗಲ್ಲ. ಯಾವಾಗಲೂ ಅಷ್ಟೇ, ಇಂಥ ಟೈಮಿಗೆ ಹೊರಡೋಣ ಅಂದರೆ ಆ ಟೈಮಿಗೆ ಎಕ್ಸಾಕ್ಟಾಗಿ ನಾನು ರೆಡಿಯಾಗಿ ಕೂತ್ಕೊಂಡಿರ್ತೀನಿ. ನನ್ನ ಫ್ರೆಂಡ್ಸ್ ಅಂತೂ ಈ ರೀಸನ್ಗೋಸ್ಕರ ಅದು ಎಷ್ಟು ಸಲ ಬೈಸ್ಕೊಂಡಿದ್ದಾರೋ ನನ್ನ ಹತ್ರ ಗೊತ್ತಿಲ್ಲ. ನೀವು ಇದೇ ರೀತಿನ ಅಂದರೆ ನಿಮ್ಮಿಂದ ಲೇಟ್ ಆಯಿತು ಅಂತ ಬೈಯೋ ಅಂತಾರೋ ಬೈಸ್ಕೊಳ್ಳೋ ಅಂತಾರ ಅಂತ ನನಗೆ ಹೇಳಿ. ನಾನಂತೂ ಟೈಮಿಂಗ್ ಎಕ್ಸಾಕ್ಟಾಗಿ ಇಷ್ಟು ಗಂಟೆಗೆ ಹೊರಡಬೇಕು ಅಂದರೆ ಅಷ್ಟು ಗಂಟೆಗೆ ರೆಡಿಯಾಗಿ ಕೂತಿರ್ತೀನಿ. ಇವಾಗ ನಾನು ರೆಡಿಯಾಗಿದ್ದೀನಿ. ಬೇರೆಯವರೆಲ್ಲ ರೆಡಿಯಾಗಿ ಹೊರಡೋವರೆಗೂ ಕಾಯ್ಕೊಂಡು ಕೂತಿರ್ಬೇಕಷ್ಟೆ ಗಾಯ್ಸ್. ಪಲ್ಲವಿ ಅವರು US ಇಂದ ಬಂದು ಒಂದು 15 ಡೇಸ್ ಆಯಿತು. ಒಂದು ವಾರ ಅವ್ರ ಅಣ್ಣ ಮನೇಲಿದ್ದು ರೆಸ್ಟ್ ತಗೊಂಡು ಇವಾಗ ಇಲ್ಲಿಗೆ ಬಂದಿದ್ದಾರೆ. ಸೊ ಇವರ ಕಾರಣದಿಂದಾಗಿ ಇವತ್ತು ನಾವು ಇಷ್ಟು ಬೇಗ ಎದ್ದು ರೆಡಿಯಾಗಿರೋದು. ಯಾಕೆ ಅಂದರೆ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಅವಿರಾದು ಮುಡಿ ಕೊಡಿಸ್ಬೇಕು ಅಂತ. ಸೊ ಲಾಸ್ಟ್ ಟೈಮ್ ಇವಳನ್ನ ಜುಟ್ಟಲ್ಲಿ ನೋಡ್ಕೊಂಬಿಡಿ. ಹಾಯ್ ಅವಿರಾ. ಹಾಯ್, ಏನು ಮಾಡ್ತಿದ್ಯಾ? ಕ್ಯಾಟಿ ಸೀಯಿಂಗಾ? ಸೊ ನಾನೊಬ್ಬಳೇ ರೆಡಿಯಾಗಿರೋದು ಅಂದ್ಕೊಂಡೆ. ಇವರಿಬ್ರು ಎದ್ಬಿಟ್ಟು ರೆಡಿಯಾಗಿದ್ದಾರೆ. ಇನ್ನೇನಿದ್ರು ಅಕ್ಕ ಬಂದು ರೆಡಿ ಆಗಿಬಿಟ್ಟು ಕರ್ಕೊಂಡು ಹೋಗೋದು ಒಂದೇ ಬಾಕಿ ಇರೋದು. ಅಕ್ಕ ಸೋನು ಇಬ್ಬರು ಕೂಡ ನಮ್ಮ ಜೊತೆ ಬರ್ತಾ ಇದ್ದಿದ್ದರಿಂದ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಈಗ ಮನೆ ಬಿಟ್ಟಿದ್ದೀವಿ. ಪಕ್ಕದಲ್ಲಿ ನೇಚರ್ ಅಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂತ ನೋಡಿ ಆ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀವಿ. 6 o'clock ಮನೆ ಬಿಟ್ವಿ. ಈಗ 7 ಆಗಿದೆ. ಸನ್ರೈಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಇನ್ನು ಅಕ್ಕ ಮುಂದೆಗಡೆ ಡ್ರೈವ್ ಮಾಡ್ತಾ ಇದ್ದಾರೆ, ಸೋನು ಇದ್ದಾಳೆ ಹಿಂದೆಗಡೆ. ಮಕ್ಕಳೆಲ್ಲ ಫುಲ್ಲು ಮಲಗ್ಬಿಟ್ಟಿದ್ದಾರೆ. ಮದುವೆ ಆಗಿ 5 ವರ್ಷದಲ್ಲಿ ಇವತ್ತೇ ಫಸ್ಟ್ ನಾವೆಲ್ಲರೂ ಸೇರ್ಕೊಂಡು ಆಚೆ ಹೋಗ್ತಾ ಇರೋದು. ಅದು ಮಂತ್ರಾಲಯಕ್ಕೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಪೂರ್ತಿ, ಇನ್ನು ಫುಲ್ ಗರ್ಲ್ಸ್ ಗ್ಯಾಂಗ್ಗೆ ಟ್ರಿಪ್ ಹೋಗ್ತಾ ಇರೋದು. ಅಕ್ಕ, ಸೋನು, ನಾವೆಲ್ಲರೂ. ಇವನು ಒನ್ ಆ್ಯಂಡ್ ಓನ್ಲಿ ಬಾಯ್ ಮಲ್ಕೊಂಡಿದ್ದಾನೆ. ನಮ್ಮನ್ನೆಲ್ಲರನ್ನೂ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿ ಬರೋ ಜವಾಬ್ದಾರಿ ಅಕ್ಕ ತಗೊಂಡಿದ್ದಾರೆ. ಆ್ಯಂಡ್ ಸೇಫಾಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ಚಿಕ್ಕ ಯಜಮಾನ್ರು ಇವ್ರದ್ದು. ಮಕ್ಕಳೆಲ್ಲರಿಗೂ ಹಸಿವಾಗಿತ್ತು ಅಂತ ಹೇಳಿ ಈಗ ಟಿಫಿನ್ ಬ್ರೇಕಿಗೆ ಅಂತ ಕಾರ್ನ ನಿಲ್ಲಿಸಿದ್ದೀವಿ. ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ರು. 3 ಜನನೂ ಇರೋದ್ರಿಂದ ಜೊತೆಯಲ್ಲಿ ಸೇರಿಕೊಂಡು ಇನ್ನು ಎಲ್ಲರೂ ಟಿಫಿನ್ ಮಾಡ್ತಾಯಿದ್ರು. ಇವತ್ತು ನಾನು ಉಪವಾಸ, ಅಂದರೆ ಮಂತ್ರಾಲಯದಲ್ಲಿ ದರ್ಶನ ಆಗೋವರೆಗೂ ಏನನ್ನು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತು ಎಷ್ಟುವರೆಗೂ ಇರ್ತೀನಿ ಅಂತ. 3 ಜನ ಮಕ್ಕಳನ್ನ ಸಂಭಾಳಿಸೋದೇ ನಮಗೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಅದರಲ್ಲೂ ಇಬ್ಬರು ಗರ್ಲ್ಸ್ ಇದ್ದಾರಲ್ಲ, ಅವಿರಾ, ನಮ್ಮಮ್ಮ ಫೋನು ಇಟ್ಸ್ ಮೈನ್ ಅಂತ ಕಿತ್ತಾಡೋದ್ರಲ್ಲೇ ಇರ್ತಾಯಿದ್ರು ಇವ್ರು ಯಾವಾಗ್ಲೂ. ಪಾಪಕ್ಕೆ ಬೇರೆ ನಿನ್ನೆ 1.5 ವರ್ಷದ್ದು ವ್ಯಾಕ್ಸಿನ್ ಹಾಕ್ಸಿದ್ದೆ. ಜ್ವರ ಬೇರೆ ಬಂದಿತ್ತು. ಮಂತ್ರಾಲಯಕ್ಕೆ ಹೋಗೋವರೆಗೂ ಹೇಗಿರ್ತಾನೋ ಏನೋ ಅಂದ್ಕೊಳ್ತಾ ಇದ್ದೆ. ಅವನು ಆರಾಮಾಗಿದ್ದರೆ ದರ್ಶನ ಆಗೋವರೆಗೂ ನಾನು ಉಪವಾಸ ಇರ್ತೀನಿ ಅಂತ ಹೇಳಿಬಿಟ್ಟು ನನ್ನ ಮಗನಿಗೋಸ್ಕರ ಇವತ್ತು ಉಪವಾಸ ಇರೋದು. ಮಂತ್ರಾಲಯಕ್ಕೆ ಬಂದು ರೀಚ್ ಆಗೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ನಾವು ಉಳ್ಕೊಂಡಿರೋದು ಉದಯ್ ರೆಸಿಡೆನ್ಸಿ ಅನ್ನೋಂಥ ಹೋಟೆಲಲ್ಲಿ. ನಮ್ಮ ರೂಮ್ ನಂಬರ್ ಬಂದು 110. ರೂಮ್ ಅಂತೂ ತುಂಬಾ ದೊಡ್ಡದಾಗಿ ಚೆನ್ನಾಗಿತ್ತು. ಮಕ್ಕಳಿರೋದ್ರಿಂದ ಜೊತೆಗೆ ನಾವು 2 ಫ್ಯಾಮಿಲಿ ಬಂದಿದ್ದರಿಂದ ದೊಡ್ಡದಾಗಿರೋ ರೂಮನ್ನೇ ನೋಡಿ ಬುಕ್ ಮಾಡಿದ್ದು. 2 ಕಿಂಗ್ ಸೈಜಿನ ಬೆಡ್ ಇದೆ. AP ತುಂಬ ಸೆಕೆ ಇದ್ದಿದ್ದರಿಂದ AC ಇರೋ ರೂಮ್ ಬೇಕೇ ಬೇಕಾಗಿತ್ತು. ಡ್ರೆಸ್ಸಿಂಗ್ ಟೇಬಲನ್ನು ಕೊಟ್ಟಿದ್ದಾರೆ. ಹಾಗೆ ಊಟ ತಿಂಡಿ ಮಾಡೋದಕ್ಕೆ
ಚೇರು ಮತ್ತು ಟೇಬಲ್ಸ್ನ ಕೊಟ್ಟಿದ್ದಾರೆ. ಒಂದು ಟಿ ವಿ ಇದೆ, ವೈಫೈ ಕೂಡ ಕನೆಕ್ಟ್ ಆಗಿತ್ತು ಅದಕ್ಕೆ. ವಾಶ್ರೂಮ್ಸ್ ಎಲ್ಲದು ಕೂಡ ತುಂಬಾ ದೊಡ್ಡದಾಗಿತ್ತು. ಪಲ್ಲವಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಆನ್ಲೈನಲ್ಲಿ ಎಲ್ಲದನ್ನು ನೋಡಿ ನೀಟಾಗಿ ಬುಕ್ ಮಾಡಿಬಿಟ್ಟಿದ್ಲು. ಇಲ್ಲಿಗೆ ಬಂದಾದ್ಮೇಲೆ ಏನೂ ತೊಂದರೆ ಆಗಬಾರ್ದು ಅಂತ ಈಗ ಲಗೇಜನ್ನು ತೊಗೊಂಡು ಒಳಗಡೆ ಬರ್ತಾ ಇದ್ದಾರೆ. ಈಗ ನಾವು ಮಂತ್ರಾಲಯಕ್ಕೆ ಬಂದಂಥ ಮುಖ್ಯವಾದ ಕೆಲಸವನ್ನು ಮಾಡಿಸೋದಕ್ಕೆ ಅಂತ ಹೇಳಿ ಮುಡಿ ತೆಗೆಸೋವಂಥ ಜಾಗಕ್ಕೆ ಬಂದಿದ್ದೀವಿ. ಮೊದಲು ಅವಿರಾಗೆ ಮುಡಿ ಅಂತ ಹೇಳಿರಲಿಲ್ಲ, ಯಾಕೆ ಅಂದರೆ ಅವಳು ತುಂಬ ಹಠ ಮಾಡ್ತಾಳೆ ಅಂದ್ಬಿಟ್ಟು ಪಾಪುಗೆ ತೆಗ್ಸೋದಕ್ಕೆ ಬಂದಿರೋದು ಅಂತ ಸುಳ್ಳು ಹೇಳಿ ಕರ್ಕೊಂಬಂದಿದ್ದು. ಬಟ್ ಅಲ್ಲಿ ಹಿಡ್ಕೊಳ್ಳೋದಕ್ಕೆ ಅಲ್ಲಿ ನೋಡ್ಬೋದು ಪಲ್ಲವಿ ಸೋನು ಇಬ್ಬರೂ ಹಿಡ್ಕೊಂಡ್ರು ಅವಳು ನಿಲ್ತಾ ಇರಲಿಲ್ಲ, ಅಷ್ಟು ಅಳ್ತಾ ಇದ್ಲು. ನನಗಂತೂ ಟೆನ್ಷನ್ನೇ ಆಗೋಯ್ತು, ಯಾಕೆ ಅಂದರೆ ಅವ್ರು ತೆಗಿಬೇಕಾದ್ರೆ ಅವಳು ಹಠ ಮಾಡಿಬಿಟ್ಟು ತಲೆನೇ ಹಿಂಗೆ ಎತ್ತುತ್ತಾ ಇದ್ಲು. ನನಗಂತೂ ಭಯ ಆಗ್ತಾಯಿತ್ತು ಎಲ್ಲಿ ಕಟ್ಟಾಗ್ಬಿಡುತ್ತೋ ಅಂತ. ಇವಳು ಅಳೋದನ್ನ ನೋಡಿ ನನ್ನ ಮಗ ಎಲ್ಲಿ ರಚ್ಚೆ ಮಾಡ್ತಾನೋ ಅಂತ ಟೆನ್ಷನ್ ಆಗೋಯ್ತು. ಯಾಕೆಂದರೆ ನಾನು ಕೂಡ ಹರಕೆ ಮಾಡ್ಕೊಂಡಿದ್ದೆ ಅವನಿಗೆ ಮುಡಿ ಕೊಡಿಸ್ತೀನಿ ಅಂತ ಹೇಳಿ. ಫೈನಲ್ಲಿ ನೀಟಾಗಿ ತೆಗೆಸ್ಕೊಂಡ್ಲು. ತುಂಬ ಅಂದರೆ ತುಂಬಾ ಅಳ್ತಾ ಇದ್ಲು. ಒಂದು ಟಾಸ್ಕ್ ಅಂತೂ ಕಂಪ್ಲೀಟ್ ಆಯಿತು. ಈಗ ನನ್ನ ಮಗನಿಗೆ ಮುಡಿ ತೆಗೆಸೋವಂಥ ಟೈಮು. ಇವನು ಅಳ್ತಾ ಇದ್ದ, ಬಟ್ ಎಗ್ರೋದು ಹಠ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ತುಂಬಾ ನೀಟಾಗಿ ತೆಗೆಸ್ಕೊಂಡ. ನಿಮಗೆ ಗೊತ್ತಿರೋ ಹಾಗೆ ನಾವು ಬೋರ್ ಹಾಕ್ಸೋವಾಗ ಬೋರಲ್ಲಿ ನೀರು ಬಂದರೆ ಮಂತ್ರಾಲಯದಲ್ಲಿ ನನ್ನ ಮಗನಿಗೆ ಮುಡಿ ಕೊಡ್ತೀನಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ದೆ. ನನ್ನ ತಮ್ಮ ಧರ್ಮಸ್ಥಳಕ್ಕೆ ಹೋಗಿ ಮುಡಿಯನ್ನು ಕೊಟ್ಟು ಬಂದಿದ್ದ. ಇನ್ನು ಪಾಪುಗೆ ಇದು 2ನೇ ಮುಡಿ. ಮೊದಲನೇ ಮುಡಿ ತಿರುಪತಿಯಲ್ಲಿ ಕೊಟ್ಟಾಗ ನನ್ನ ತಮ್ಮನೇ ಹಿಡ್ಕೊಂಡು ತೆಗ್ಸಿದ್ದು. ಇದೇ ಫಸ್ಟ್ ಟೈಮ್ ನಾನು ಅವನನ್ನು ಹಿಡ್ಕೊಂಡು ತೆಗೆಸ್ತಾ ಇರೋದು. ಸ್ವಲ್ಪ ಭಯ ಟೆನ್ಷನ್ ಆಗ್ತಾ ಇತ್ತು, ಬಟ್ ಇವನೇನು ಆ ಥರ ಹಠ ಮಾಡಲಿಲ್ಲ, ತುಂಬಾ ನೀಟಾಗಿ ತೆಗೆಸ್ಕೊಂಡ. ಮುಡಿ ತೆಗ್ಸೋವರೆಗೂ ಅಳ್ತಾನೆ ಇದ್ದ. ಲಾಸ್ಟಲ್ಲಿ ಒಂದು ಲಾಲಿಪಾಪ್ ಕೊಟ್ಟರೆ ಸುಮ್ಮನಾಗ್ಬಿಟ್ಟ. ನನ್ನ ಮಗನ ಸಮಾಧಾನ ಮಾಡೋದು ತುಂಬಾ ಈಸಿ. ಅದು ಇದು ತೋರಿಸಿದ್ರೆ ಸುಮ್ಮನಾಗ್ಬಿಡ್ತಾನೆ. ಮುಡಿಯನ್ನು ತೆಗೆಸ್ಕೊಂಡು ಬಂದು ಹೋಟೆಲಲ್ಲಿ ಮಕ್ಳಿಗೆಲ್ಲರಿಗೂ ಸ್ನಾನ ಮಾಡಿಸ್ಕೊಂಡು ನಾವು ರೆಡಿಯಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೆಣ್ಮಕ್ಳುಗಳೆಲ್ಲ ಗ್ರೀನ್ ಸ್ಯಾರಿಯನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ಮಾತಾಡಿಕೊಂಡು ಎಲ್ಲರೂ ಕೂಡ ಗ್ರೀನ್ ಸ್ಯಾರಿಯಲ್ಲಿ ರೆಡಿಯಾಗಿದ್ದೀವಿ. ಹೋಗಿ ಈಗ ದರ್ಶನವನ್ನು ಮಾಡಬೇಕು. ಟೈಮ್ ಆಲ್ರೆಡಿ 4:15 ಆಗಿದೆ. ನಾನಿನ್ನೂ ಊಟ ಮಾಡಿಲ್ಲ ಗೈಸ್. ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ರಶ್ ಇರುತ್ತೇನೋ ಅಂತ ಅಂದ್ಕೊಂಡ್ವಿ, ಬಟ್ ಒಳಗಡೆ ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ. ದರ್ಶನ ಅಂತೂ ಎಷ್ಟು ಚೆನ್ನಾಗಾಯಿತು ಅಂದರೆ ನಿಜವಾಗ್ಲೂ ಕಣ್ಣು ತುಂಬಿ ಬಂತು ಅಂತಲೇ ಹೇಳ್ಬೋದು. ಪ್ರತಿ ಸಲ ಹೋದಾಗಲೂ ಇಲ್ಲ ಒಂದು ಆಂಜನೇಯನ ನೋಡ್ತಾ ಇದ್ದೆ, ಇಲ್ಲಾಂದರೆ ರಾಘವೇಂದ್ರ ಸ್ವಾಮಿನ ನೋಡ್ತಾ ಇದ್ದೆ. ಇವತ್ತಂತೂ ಅದು ಎಷ್ಟೊತ್ತು ದೇವ್ರ ಮುಂದೆ ನಿಂತ್ಕೊಂಡು ನೋಡಿದ್ವೋ ಅಷ್ಟೊತ್ತು ದರ್ಶನಕ್ಕೆ ನಮಗೆ ಸಮಯವನ್ನು ಕೊಟ್ಟರು. ಒಳ್ಳೆ ಟೈಮಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡೆ. ಅಕ್ಕ ಹೆಜ್ಜೆ ನಮಸ್ಕಾರವನ್ನು ಹಾಕ್ತಾಯಿದ್ರು. ನಾನು ಅಂದ್ಕೊಂಡಿದ್ದೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ, ಬಟ್ ನನ್ನ ಮಗ ಕೈ ಬಿಡಲಿಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ಹೋದಾಗ ಈ ಒಂದು ಹರಕೆಯನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ನಾನು ಇದೇ ಮೊದಲನೇ ಬಾರಿಗೆ ಉಪವಾಸ ಇರ್ತಾ ಇರೋದು. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ವಿ, ಇವಾಗ ಸಾಯಂಕಾಲ 6 ಗಂಟೆ ಆಗಿದೆ. ಏನೂ ಕೂಡ ತಿಂದಿಲ್ಲ, ಆದರೂ ಹೊಟ್ಟೆ ಹಸಿತಾ ಇರಲಿಲ್ಲ. ಏನನ್ನು ನೋಡಿದ್ರೂ ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ. ಮೇ ಬಿ ನಾವೇನಾದರೂ ಒಂದು ಗಟ್ಟಿಯಾಗಿ ಅಂದ್ಕೊಂಡ್ರೆ ಇರಬೇಕು ಅಥವಾ ಮಾಡಬೇಕು ಅಂತ ಖಂಡಿತ ಮಾಡ್ಬೋದು ಅಂತ ಇವತ್ತು ನನಗೆ ಗೊತ್ತಾಯಿತು. ದರ್ಶನವನ್ನು ಮುಗಿಸ್ಕೊಂಡು ಈಗ ಊಟ ಮಾಡೋದಕ್ಕೆ ಅಂತ ಹೇಳಿ ಆಹಾರ ಅನ್ನೋ ಅಂತ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಮಕ್ಕಳು ಕೂಡ ಇದ್ರಲ್ಲ, ಅವ್ರಿಗೂ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ಬಿಟ್ಟು ಉಪವಾಸನ ಮುಗಿಸ್ಬೇಕು ಅಂದ್ಕೊಂಡೆ. ಬಟ್ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಗ್ಬಿಟ್ಟಿತ್ತು. ಹಾಗಾಗಿ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಇವಾಗ ಬಂದ್ವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ರಶ್ ಕೂಡ ಇರಲಿಲ್ಲ. ಮೇ ಬಿ ನಾಳೆ ಶಿವರಾತ್ರಿ ಅನ್ನೋದಕ್ಕೋ ಏನೋ ಎಷ್ಟೊತ್ತು ನಿಂತ್ಕೊಂಡು ದೇವ್ರನ್ನ ನೋಡಿದ್ವೋ ಅಷ್ಟು ಮನಸ್ಸಿಗೆ ತೃಪ್ತಿ ಆಗೋಷ್ಟು ದರ್ಶನವನ್ನು ಮುಗಿಸ್ಕೊಂಡು ಈಗ ಜಸ್ಟ್ ಹೋಟೆಲ್ಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾವು ಸಂಜೆ ಊಟ ಮಾಡಿದ್ದೇನೆ, ಹೊಟ್ಟೆ ತುಂಬಿತ್ತು. ಬಟ್ ಇಲ್ಲಿವರೆಗೂ ಬಂದು ದೇವ್ರ ಪ್ರಸಾದನ ತಗೊಳ್ದಲೇ ಹೋಗ್ತಾ ಇದ್ದೀವಲ್ಲ ಅಂದ್ಬಿಟ್ಟು ರಾತ್ರಿ 9 ಗಂಟೆವರೆಗೂ ಊಟ ಇರುತ್ತೆ ಅಂತ ಗೊತ್ತಾಗಿ ನೈಟ್ 8:00ವರೆಗೆ ಬಂದು ಸ್ವಲ್ಪ ಪ್ರಸಾದವನ್ನು ತಗೊಂಡು ಹೋಗೋಣ ಅಂತ ಹೇಳಿ ಊಟವನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ.